ಹಲ್ಲೆಲೂಯಾ. ಕೃಪೆ. ಹೌದು, ಒಂದು ಪ್ರಾರ್ಥನೆ. ಕೆಲವ್ರಿಗೆ ಆಶ್ಚರ್ಯ, ಇದೇನಪ್ಪ ಇದು ಒಂದು ಪ್ರಾರ್ಥನೆ ಇಷ್ಟು ಹಿಂಗೆ ಬದಲಾಗೋಯ್ತೆ, ಹಿಂಗಾಗೋಯ್ತಲ್ಲ ಡಾಕ್ಟ್ರೇ, ಅಯ್ಯೋ ಈ ಪರಿಸ್ಥಿತಿ ನಾನು ಆಗಕ್ಕಿಲ್ಲ ಅಂದ್ಕೊಂಡಿದ್ದೆ, ಎಷ್ಟು ವರ್ಷವಾಗಿತ್ತು. ಇದೇ ಕೃಪೆ. ಅದು ಎಷ್ಟು ತಡೆಯಾಗಿತ್ತು, ಎಷ್ಟು ವರ್ಷ ಇತ್ತು, ಆಗಕ್ಕಿಲ್ಲ ಅಂದ್ಕೊಂಡಿದ್ದೆ, ನೀನೇ ರಿಸಲ್ಟ್ ತಿಳ್ಕೊಂಡಿದ್ದೆ ಇದು ಆಗಲ್ಲ ಅಂತ. ಆದರೆ ಕೃಪೆ ಮಾಡಿ ತೋರಿಸ್ತು. ಹಲ್ಲೆಲೂಯಾ. ಕೃಪೆ ಮಾಡಿ ತೋರಿಸ್ತು. ಹಲ್ಲೆಲೂಯಾ ಅಲ್ವಾ? ಯೋಚನೆ ಮಾಡಿ. ಹಾಗಾದರೆ ದೇವರ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿದೆ. ಕೃಪೆ ಎಂದಿಗೂ ನೀನು ಬಿಟ್ಟು ಹೋಗಲ್ಲ, ನಿನ್ನ ಕುಟುಂಬ ಬಿಟ್ಟು ಹೋಗಲ್ಲ. ಕೃಪೆಯಲ್ಲಿ ನಾವು ವೃದ್ಧಿಯಾಗಿ, ಕೃಪೆಯಲ್ಲಿ ಹೆಚ್ಚಾಗ್ತಾ ಕ್ರಿಸ್ತನವನಾಗಿ, ಕ್ರಿಸ್ತನ ರೀತಿಯಲ್ಲಿ ನಾವು ಬದಲಾಗಬೇಕು. ಆತನ ಸ್ವಭಾವದಲ್ಲಿ ಮಾರ್ಪಡ್ಬೇಕನ್ನೋದಕ್ಕೆ ಈ ಕೃಪೆ ಅನುಗ್ರಹಿಸಿರೋದು. ಹಲ್ಲೆಲೂಯಾ. ಈ ಕೃಪೆ ಯಾವಾಗ ನಿಮ್ಗೆ ಸಿಕ್ತು? ಹಲೋ ಕೇಳ್ರಿ, ಈ ಕೃಪೆ ಯಾವಾಗ ನನಗೆ ನಿನಗೆ ಸಿಕ್ತು? ಯಾವಾಗ ಸಿಕ್ಕಿರ್ಬೋದು? ಸ್ವಾಮಿ ನಮ್ದಾಗ. ಹೌದಾ? ಹೌದಾ? ನೀನು ಯೇಸು ಸ್ವಾಮಿ ನಂಬಿದಾಗ ಕೃಪೆ ನಿನಗೆ ಸಿಕ್ಕಿಲ್ಲ, ಅಥವಾ ನಂಬ್ತಿ ಅಂತ ದೇವ್ರ ಕೃಪೆ ಕೊಟ್ಟನಿಲ್ಲ. ಹಲ್ಲೆಲೂಯಾ. ನೀನು ಯಾವಾಗ ಮೊದಲನೇ ಪ್ರಾರ್ಥನೆ ಮಾಡಿದ, ಯೇಸುವೇ ನಾನು ಪಾಪಿ ಅಂತ ನಾನು ಪಾಪವನ್ನು ಒಪ್ಕೊಂಡು ಅರಕೆ ಮಾಡ್ತೀನಿ, ನೀನು ನನಗಾಗಿ ಮನುಷ್ಯನಾಗಿ ಬಂದು ಪ್ರಾಣ ಕೊಟ್ಟಿದ್ದಿ, ಈ ಪ್ರಾರ್ಥನೆ ಮಾಡುವಾಗ ನೀನು ಕೃಪೆ ಸಿಗಲಿಲ್ಲ. ನೀನು ಚರ್ಚಿಗೆ ಬಂದು ಕಾಣಿಕೆ ಕೊಡುವಾಗ ನೀನು ಕೃಪೆ ಕೊಡಲಿಲ್ಲ. ನೀನು ಇತರಿಗೆ ಯೇಸು ಸ್ವಾಮಿ ಬಗ್ಗೆ ಸಾರುವಾಗ ನೀನು ಕೃಪೆ ತೋರಿಸ್ತಿಲ್ಲ. ಚರ್ಚಲ್ಲಿ ಬಂದು ಏನೋ ಕೆಲಸ ಕಾರ್ಯಗಳು ಮಾಡುವಾಗ ದೇವ್ರು ನಿನ್ನ ಮೇಲೆ ಕೃಪೆ ತೋರಿಸ್ಲಿಲ್ಲ. ಆದರೆ ವಾಕ್ಯ ಹೇಳ್ತದೆ, ನಿನ್ನ ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚೆನೇ ನಿನ್ನ ಮೇಲೆ ಕೃಪೆ ತೋರಿಸ್ಬಿಟ್ಟ ದೇವ್ರು. ಹಲ್ಲೆಲೂಯಾ. ನನ್ನನ್ನು ದೇವ್ರು ಏನು ಮಾಡ್ದ? ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚೆ ಕೃಪೆಯನ್ನು ತೋರಿಸಿದ್ದಾನೆ. ಅದಕ್ಕೆ ವಾಕ್ಯ ಏನು ಹೇಳ್ತಿದೆ? 8ನೇ ರೋಮಪತ್ರಿಕೆ 28, 29, 30. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರು ನೀತಿವಂತರನ್ನಾಗಿ ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಹಲ್ಲೆಲೂಯಾ. ಯಾವಾಗ ದೇವರ ಕೃಪೆ ಅನ್ನೋದು ನಮ್ಮ ಮೇಲೆ ಬಂತು? ಮೊದಲೇ ನೇಮಿಸ್ಬಿಟ್ಟ. ಯಾವಾಗ? ನಿಮ್ಗೆ ಹೇಳ, ನಿಮ್ಮಪ್ಪ ಹುಟ್ಟೈತಿಲ್ಲ, ಆಗಲೇ ನಿಮಗೆ ಕೃಪೆ ತೋರಿಸ್ಬಿಟ್ಟ ನಿಮ್ಮ ಮೇಲೆ ದೇವರು. ನಿಮ್ಮವ್ವ ಇನ್ನೂ ಹುಟ್ಟೇ ಇಲ್ಲ, ನಿನ್ನ ಎತ್ತಂತ ನಿಮ್ಮವ್ವ ಇನ್ನೂ ಹುಟ್ಟೇ ಇಲ್ಲ, ಆಗಲೇ ದೇವ್ರು ಕೃಪೆ ತೋರಿಸ್ಬಿಟ್ಟ ನಿನ್ನ ಮೇಲೆ, ನನ್ನ ಮೇಲೆ. ಅರ್ಥ ಐತೈತೆ ನಾನು ಹೇಳೋದು? ಹಲ್ಲೆಲೂಯಾ. ಇನ್ನು ಮುಂದೆ ಹೇಳ್ಬೇಕಾ? ನಿಮ್ಮ ಅಜ್ಜ ಅಜ್ಜಿ ಅವ್ರು ಹುಟ್ಟೇ ಎತ್ತಿಲ್ಲ, ನೀನೆಲ್ಲಿ ಅವರೇ ಹುಟ್ಟಿಲ್ಲ, ಆಗಲೇ ದೇವ್ರು ನನ್ನ ಮೇಲೆ, ನಿನ್ನ ಮೇಲೆ ಕೃಪೆ ತೋರಿಸ್ತಾನೆ. ಅರ್ಥ ಐತೈತೆ ನಾನು ಹೇಳೋದು? ಇನ್ನೂ ಹೇಳ, ಅವ್ರ ಅಜ್ಜ 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 ನಿಮ್ಮ ಅಜ್ಜ 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 ಮುತ್ತಜ್ಜ 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 ಲಾಸ್ಟ್ಗೆ ಯಾಕೆ ಆದಾಮನು ಉಂಟಾಗಿತ್ತಿಲ್ಲ, ಆಗಲೇ ದೇವ್ರ ಕೃಪೆ ತೋರಿಸ್ಬಿಟ್ರು. ಆದಾಮನು ಇನ್ನೂ ಸೃಷ್ಟಿಯಾಗಿಲ್ಲ, ಆಗಲೇ ದೇವ್ರು ನನ್ನ ಮೇಲೆ, ನಿನ್ನ ಮೇಲೆ ಕೃಪೆ ತೋರಿಸಿದ್ರು. ಎಲ್ಲಿದ್ದೋ ಪಾಸ್ಟೇ ನಾನು ನೀವು ಅಂತ ಹೇಳ್ತೀರಾ? ಆದಾಮನಿಗಿಂತ ಮುಂಚೆ ಎಲ್ಲಿದ್ದೋ? ಯೋಹಾನ್ ಸುವಾರ್ತೆಯಲ್ಲಿ ಫರಿಸಾಯರ ಜೊತೆ ಯೇಸು ಸ್ವಾಮಿ ಮಾತಾಡ್ತಾ ಹೇಳ್ತಾರೆ, ಅಬ್ರಹಾಮನು ನನ್ನ ದಿನಗಳನ್ನ ನೋಡಬೇಕೆಂಬುದಾಗಿ ಏನಂತೆ ಕುತೂಹಲ ಉಳ್ಳವನಾಗಿದ್ದ ಅಂತ ಹೇಳುವಾಗ ಸಿಟ್ಟು ಬರ್ತದೆ. ನಿನಗೀಗ 30 ವರ್ಷ ಏಜು, ಅಬ್ರಹಾಮನಿಗೆ ಎಷ್ಟು ವರ್ಷ ಆಗೈತೆ, ಎಷ್ಟು ತಲೆಮಾರು, 14 ತಲೆಮಾರು ಹೋಯ್ತು ಅಲ್ಲಿಗೆ. ಆದರೆ ಈಗ ಯೇಸು ಸ್ವಾಮಿ ಏನು ಹೇಳ್ತಿದ್ದಾನೆ? ಅಬ್ರಹಾಮನು ನನ್ನ ದಿನಗಳನ್ನ ನೋಡಬೇಕೆಂಬುದಾಗಿ ಕುತೂಹಲ ಉಳ್ಳವನಾಗಿದ್ದ. ಫರಿಸಾಯರಿಗೆ ಕೋಪ ಬಂತು, ಈಗ ನಿನಗೆ 30 ವರ್ಷ ಏಜು, ಅಬ್ರಹಾಮನು ಎಷ್ಟು ದೊಡ್ಡವನು, ಎಷ್ಟು ಹಿರಿಯವನು, ದೇವರು ನೋಡಿದವನು, ನೀನು ಅವನು ನಿನ್ನ ನೋಡ್ಬೇಕಂತ ಆಸಕ್ತಿ ಇದ್ನ, ನೀನು ಅಬ್ರಹಾಮನ್ ನೋಡಿದ್ಯಾ ಅಂತ ಅಂದರು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಅಬ್ರಹಾಮನ್ ನೋಡಿದ್ದಲ್ಲ, ಅಬ್ರಹಾಮನು ನನ್ನ ದಿನಗಳನ್ನ ನೋಡಬೇಕಂತ ಆಸಕ್ತಿ ಉಳ್ಳವನಾಗಿದ್ದ. ಅಂದರೆ ಅಬ್ರಹಾಮನು ಕ್ರಿಸ್ತನ ಕೃಪೆಯ ಆಡಳಿತ, ಕೃಪೆಯ ಕಾಲ ಹೆಂಗಿರ್ತದೆ ಅಂತ ನೋಡಬೇಕಂತ ಆಸೆ ಪಟ್ಟನಂತೆ. ಯಾಕೆ ಗೊತ್ತಾ? ಈ ಕೃಪೆಗೆ ಇನ್ನೊಂದು ಅರ್ಥ ಏನು ಗೊತ್ತಾ? ಹಳೆ ಒಡಂಬಡಿಕೆ ಕಾಲದಲ್ಲಿ, ಕ್ರಿಸ್ತ ಪೂರ್ವದಲ್ಲಿ ಇದ್ದಿದ್ರೆ ನೀನು ತಪ್ಪು ಮಾಡಿದ್ರೆ ನಿನ್ನ ಸಾವೇ. ಈ ಹೊಸ ಒಡಂಬಡಿಕೆಯಲ್ಲಿ ನೀನು ತಪ್ಪು ಮಾಡಿದ್ರೆ ನಿನಗೆ ಕ್ಷಮಾಪಣೆ ಆಗ್ತೈತೆ, ನೀನು ಮತ್ತೆ ಮನೆ ತಿರ್ಗಕ್ಕೆ ನಿನಗೆ ಅವಕಾಶ ಐತೆ. ಈ ಕೃಪೆ ಕಾಲದಲ್ಲಿ
ನೀನು 7 ಸಾರಿ ಬಿದ್ದರೂ 7 ಸಾರಿ ಹೇಳುವಂಥ ಅಧಿಕಾರ ನಿನಗೆ ದೇವರು ಕೊಟ್ಟಿದ್ದಾನೆ, ತಿದ್ದುಕೊಂಡು ಸರಿಪಡಿಸ್ಕೊಳ್ಳೋಕ್ಕೆ. ಹಳೆ ಒಡಂಬಡಿಕೆಯಲ್ಲಿ 1 ಸಾರಿ ಬಿದ್ದರೂ ಎದೊಳಕ್ಕಾಗ್ತಿತ್ತಿಲ್ಲ. 1 ಶನಿವಾರ ಸಬ್ಬತ್ ದಿನ ನೀನು ಮಿಸ್ ಮಾಡಿದ್ರು ಕಲ್ಲೆಟ್ಟೆ, ನಿನಗೆ ಸಾವೇ ಗತಿ. ಯೋಚನೆ ಮಾಡಿ. ಅದಕ್ಕೆ ಅಬ್ರಹಾಮನ್ ಏನು ಮಾಡಿದಂತೆ, ಕ್ರಿಸ್ತನ ದಿನಗಳನ್ನ ನೋಡಿದಂತೆ, ದರ್ಶನದಲ್ಲಿ ನೋಡಿದಂತೆ, ಅದು ಹೆಂಗಿರ್ತದೆ ಕೃಪೆ ಕಾಲ ಅಂತ. ಹಲ್ಲೆಲೂಯ. ಅರ್ಥ ಆಯ್ತಾ? ಹಾಗಾದರೆ ಆದಾಮನು ಉಂಟಾಗೋದಕ್ಕಿಂತ ಮುಂಚಿತವಾಗಿ ದೇವರು ನಿನ್ನ ಮೇಲೆ ಕೃಪೆಯನ್ನು ತೋರಿಸ್ತಾನೆ. ಹಲ್ಲೆಲೂಯ. ಅಂದರೆ ನಾನು ನೀನು ಇನ್ನೂ ಹುಟ್ಟೇ ಇತ್ತಿಲ್ಲ ಭೂಮಿ ಮೇಲೆ, ಹುಟ್ತೀವಂತ ಯಾವ ಸೂಚನೆಯೂ ವಾಸನೆಯೂ ಇತ್ತಿಲ್ಲ, ಆಗಲೇ ದೇವರು ಕೃಪೆ ತೋರಿಸ್ತಾನೆ. ನಾನು ಹೇಳೋದು ಅರ್ಥ ಆಗ್ತೈತಾ? ಇನ್ನೂ ಮುಂದೆ ಹೇಳ, ದೇವರು ಈ ಭೂಮಿಯನ್ನು ಆಕಾಶವನ್ನು ಯಾವುದನ್ನು ಇನ್ನೂ ಸೃಷ್ಟಿನೇ ಮಾಡಿಲ್ಲ, ಆಗಲೇ ದೇವರು ನನ್ನ ಮೇಲೆ ನಿನ್ನ ಮೇಲೆ ಕೃಪೆ ತೋರಿಸ್ತಾನೆ. ಹಲ್ಲೆಲೂಯ. ನೋಡಿ, ದೇವರ ಮುಂದಾಲೋಚನೆ, ದೇವರ ಕ್ರಿಸ್ತನ ಏನಂತೆ ಮುಂದಿನ ದೃಷ್ಟಿಕೋನ ಎಷ್ಟು ಸೂಕ್ಷ್ಮ ಐತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಆದಾಮ ತಪ್ಪು ಮಾಡ್ದ, ಈಗ ನೋಡಿ, ನಾವು ಯಾವ್ದಾರು ಒಂದು ಫ್ಯಾಕ್ಟ್ರಿನ ಏನಾದ್ರು ನಡೆಸುವಾಗ ಅಲ್ಲಿ ಏನಾರು ಒಂದು ಅನ್ಯಾಯ ಆಯಿತು, ಮೋಸ ಆಯಿತು, ಅಥವಾ ಏನಾದ್ರು ನಂಬಿದವ್ರನ್ನೇ ಮೋಸ ಮಾಡಿಬಿಟ್ರು, ಲಾಸ್ ಆಗೋಯ್ತು ಅಂತಂದ್ರೆ ನಾವೇನು ಮಾಡ್ತೀವಿ, ಬೇಡ ಬಿಡು, ಇನ್ನೊಬ್ರು ತಗೊಬಂದು ಇನ್ನೂ ಲಾಸ್ ಮಾಡ್ಕೊಳ್ಳೋಕ್ಕಿಂತ ಇದನ್ನ ಮುಚ್ಚೇ ಬಿಡೋಣ, ಅಂಗಡಿನ ಈ ಕಂಪ್ನಿನೇ ಮುಚ್ಚಿಬಿಡೋಣ, ಈ ವ್ಯಾಪಾರನೇ ನಿಲ್ಲಿಸ್ಬಿಡೋಣ ಅಂತ ತೀರ್ಮಾನ ಮಾಡಿಬಿಡ್ತೀವಿ. ಹೌದಲ್ರಿ? ಆದಾಮ ಏದೇನ್ ತೋಟದಲ್ಲಿ ಪಾಪ ಮಾಡಿದಾಗ ದೇವರು ಆ ಮುಚ್ಚುವಂಥ ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ಕ್ರಿಸ್ತನೇನು ಮಾಡ್ದ ಅಂದರೆ ದೂರ ದೃಷ್ಟಿಯಲ್ಲಿ ನಿನ್ನನ್ನು ನೋಡ್ದ. ಅದಕ್ಕೆ ತಂದೆಯಾದ ದೇವರು ಏನಂತ ಹೇಳ್ತಾನೆ ಸೈತನಿಗೆ, ಈ ಸ್ತ್ರೀ ಸಂತತಿಯಲ್ಲಿ ಹುಟ್ಟುವವನು ನಿನ್ನ ತಲೆಯನ್ನು ಜಜ್ಜುತ್ತಾನೆ, ಹಲ್ಲೆಲೂಯಾ, ನೀನು ಅವನ ಕಾಲಿಂಡಿಯನ್ನು ಕಚ್ಚುತ್ತಿ ಅಂತ ಹೇಳ್ದ. ಅಂದರೆ ನಮ್ಮ ತನಕ ಕ್ರಿಸ್ತನು ಹುಟ್ಟಿ ನಮ್ಮನ್ನು ಆಳುವ ತನಕ, ಅಂದರೆ ಆತನ ರಕ್ತ ನಮ್ಮ ಪಾಪಗಳನ್ನು ಶುದ್ಧೀಕರಿಸಿ ನೀತಿವಂತನಾಗಿ ಮಾಡೋದಕ್ಕಾಗಿ ಕ್ರಿಸ್ತನು ಬರ್ತಾನೆ ಅಂತ ಅನ್ನೋದಕ್ಕೆ ದೂರ ದೃಷ್ಟಿ ತನಕನೂ ಅದನ್ನು ಇಟ್ಟ. ಅದಕ್ಕೆ ಅಲ್ಲಿ ಏದೇನು ತೋಟವನ್ನು ಅಲ್ಲಿಗೇನೆ ಭೂಮಿಯನ್ನು ಬಂದ್ ಮಾಡಲಿಲ್ಲ, ಅಲ್ಲಿಗೆ ಮನುಷ್ಯನನ್ನು ಉಂಟು ಮಾಡೋದನ್ನು ನಿಲ್ಲಿಸಲಿಲ್ಲ, ಆ ಆದಾಮ ಅವಳಿಗೆ ಮರಣ ಕೊಟ್ಟು ಸಾಕು ಅಂತ ಮುಚ್ಚಲಿಲ್ಲ. ದೇವರು ಅವರ ಸಂತತಿಗಳನ್ನ ಬೆಳೆಸ್ಕೊಂಡು ಹೋದ, ಕ್ಷಮಿಸ್ತಾ ಹೋದ. ಹಲ್ಲೆಲೂಯ. ಇದಕ್ಕೆ ಹೇಳೋದು ದೇವರ ಕೃಪೆ ಅಂತ. ಹಲ್ಲೆಲೂಯ. ಹಾಗಾದರೆ ಪೌಲ ಏನು ಹೇಳ್ತಿದ್ದಾನೆ, ನಮ್ಮ ತಂದೆಯಾದಂಥ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯೂ ಶಾಂತಿಯು ನಿಮಗಾಗಲಿ. ಹಲ್ಲೆಲೂಯ. ನಿನ್ನ ಮೇಲಿರೋ ಕೃಪೆಯನ್ನು ಅಲಕ್ಷ್ಯ ಮಾಡಬೇಡ. ನಿನ್ನ ಮೇಲಿರುವಂಥ ಕೃಪೆಯನ್ನು ಅಲಕ್ಷ್ಯ ಮಾಡಬೇಡ. ಕೃಪೆಯಲ್ಲಿ ವೃದ್ಧಿ ಒಂದು. ದೇವರು ನಿನ್ನ ಮೇಲಿಟ್ಟಿರೋ ಕೃಪೆ ದೊಡ್ಡದು. ಹಲ್ಲೆಲೂಯ. ಹೋರಾಟಗಳಿರ್ಬೋದು, ಶ್ರಮೆಗಳಿರ್ಬೋದು, ನಿನ್ನ ಮೇಲಿರೋ ಕೃಪೆ ಚೇಂಜ್ ಆಗಲ್ಲ. ಆ ಕೃಪೆಯ ಸಮಯ ಬಂತು ಅಂದರೆ ನಿನ್ನ ಬಲಹೀನತೆ, ಯೋಗ್ಯತೆ, ನಿನ್ನ ಹೋರಾಟ, ನಿನ್ನ ಕಣ್ಣೀರು, ನಿನ್ನ ಸಾಲ, ಅವಮಾನ ಏನು ನೋಡಲ್ಲ. ದೇವರು ತನ್ನ ಕೃಪೆಯಲ್ಲಿ ತೆಗೆದು ಉಪಯೋಗಿಸೋಕ್ಕೆ ಪ್ರಾರಂಭ ಮಾಡಿ ನಿನ್ನ ಮೇಲೆ ಆಶೀರ್ವದಿಸೋದಕ್ಕೆ ತೀರ್ಮಾನಿಸ್ತಾನೆ. ಅಂದರೆ ಆಶೀರ್ವಾದದಲ್ಲಿ ನಿನ್ನ ಕೊಂಡೋಗ್ತಾನೆ. ಹಲ್ಲೆಲೂಯ. ಆ ಕೃಪೆ, ಆ ಸಮಯ ಬಂತು ಅಂದರೆ ನಿನ್ನ ಜೀವಿತಗಳು ಸಂಪೂರ್ಣವಾಗಿ ಆತ್ಮಿಕವಾಗಿ ಬದಲಾಯಿಸಿಬಿಡ್ತಾನೆ. ಹಾಗಂತ ಹೇಳಿ ಅಲ್ಲಿ ತನಕ ನಾವು ಬಲಹೀನತೆಯಲ್ಲಿರಬಾರ್ದು, ಪಾಪದಲ್ಲಿರಬಾರ್ದು. ಕೃಪೆ ನಾವು ಕೊಟ್ಟಂಥ ದೇವರಿಗೆ ಆ ಕೃಪೆಯಲ್ಲಿ ನಾವು ವೃದ್ಧಿ ಆಗ್ತಾ ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ ಮುಂದೆ ಸಾಗ್ತಾ ಹೋಗಬೇಕು.